ಎಲ್ರಿಗೂ ನಮಸ್ಕಾರ, ನಾನೇನು ತ್ರಾಡದಲ್ಲಿ ಕನ್ನಡ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಮತ್ತೊಂದು ರೈಡ್ಗೆ ಹೊರಗೆ ಬಂದಿದ್ದೀನಿ. ಸೊ ಇವತ್ತು ರೈಡ್ ಏನಿದೆಯಲ್ಲ ಅದು ನಾರ್ಮಲ್ ರೈಡ್ ಅಲ್ಲ. ಆ್ಯಕ್ಚುಲಿ ಇಟ್ಸ್ ಅ ರೈಡ್ ಫಾರ್ ಗೋವಾ. ಇದು ನನ್ನ ಫಸ್ಟ್ ಲಾಂಗ್ ಜರ್ನಿ ಗುರು. ನಾನು ಯಾವತ್ತೂ ಇಷ್ಟು ಲಾಂಗ್ ಹೊಡೆದೇ ಇಲ್ಲ. ಹತ್ತತ್ರ ಒಂದು ಸೈಡ್ 600 ಕಿಲೋಮೀಟರ್ಸ್ ಬೀಳುತ್ತೆ ನಮಗೆ. ನಾನು ಮ್ಯಾಕ್ಸಿಮಮ್ ಹೊಡೆದಿರೋದು ಅಂದರೆ 200 ಕಿಲೋಮೀಟರ್ಸ್ ಅಂದ್ಕೊತೀನಿ. ಅದೇ ಲಾಸ್ಟ್ ಟೈಮು ಎರ್ಕೋಡ್ಗೆ ಹೋಗಿದ್ನಲ್ಲ ತಮಿಳ್ನಾಡುಗೆ, ಎರಡು ಸೈಡ್ ಸೇರಿಸಿ 400 ಕಿಲೋಮೀಟರ್ಸ್ ಇತ್ತು ಅದು. ಇದು ಒಂದೇ ಸೈಡ್ 600 ಕಿಲೋಮೀಟರ್ಸ್ ಇದೆ. ಸೊ ಇದು ನನ್ನ ಫಸ್ಟ್ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ಮೀಟಪ್ ಪಾಯಿಂಟ್ ಎಲ್ಲಿ ಅಂದರೆ ನಮ್ಮ ಪಾರ್ಲೆ ಟೋಲ್ ಹತ್ರ ನೆಲಮಂಗಲದಲ್ಲಿ. ಸೊ ಈ ಸಲ ಸ್ವಲ್ಪ ರೈಡಿಂಗ್ ಹೆಂಗೆ ಡಿಫ್ರೆಂಟ್ ಆಗಿದೆ. ಮಾಮೂಲಿ ಬರ್ತಿದ್ರಲ್ಲ ಅವರಿಲ್ಲ. ನಮ್ಮ ಜೊತೆ ಯಾರು ಬರ್ತಾಯಿದ್ದಾರೆ ಅಂದರೆ ನಮ್ಮ ಶ್ರೇಯಸ್ ಅವರು. ಈಗ ಲಾಸ್ಟ್ ವೀಡಿಯೋದಲ್ಲಿ ನಾನು ಡೆಲಿವ್ರಿ ವೀಡಿಯೋ ಬಿಟ್ಟಿದ್ನಲ್ಲ, KTM ADV 390 ಅವರು, ಮತ್ತು ಅವ್ರ ಫ್ರೆಂಡ್ ಸೋಹನ್ನು, ಮತ್ತು ನಮ್ಮ ಸೌರಭ್ ಆ್ಯಕ್ಚುಲಿ ಬಸ್ಸಲ್ಲಿ ಹೋಗಿದ್ದಾನೆ. ನಾನು, ಶ್ರೇಯಸ್ಸು, ಸೋಹನು ಮತ್ತು ಇನ್ನೊಬ್ಬರು ಉಲ್ಲಾಸ್ ಅಂತ ಇದ್ದಾರೆ. ಆಮೇಲೆ ನವೀನು ಮತ್ತು ವಿಷ್ಣು ಅಂತ ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಿಮಗೆ ಮೀಟಪ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ, ಬನ್ನಿ ಬೈಕ್ಸ್ ಲೈನಪ್ ಯಾವ್ಯಾವ್ದಿದೆ ಇವತ್ತು ಅಂತ. ಸೊ ನಾವಿಲ್ಲಿ ಟೀಗೆ ಸ್ಟಾಪ್ ಹಾಕಿದ್ವಿ. ಸೊ ಎಲ್ಲ ಟೀ ಎಲ್ಲ ಕುಡ್ದಾಯಿತು. ಸೊ ನಾನು ನೆಕ್ಸ್ಟ್ ಸ್ಟಾಪ್ ಬಂದು ನಮ್ಮದು ಚಿತ್ರದುರ್ಗ. ಅದು ಅರೌಂಡ್ ನಮಗೆ 190 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಆಮೇಲೆ ನೆಕ್ಸ್ಟು ಅದಾದಮೇಲೆ ದಾವಣಗೆರೆ. ನಮ್ಮ ಬ್ರೇಕ್ಫಾಸ್ಟ್ನ ದಾವಣಗೆರೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ. ನಾನು ಸ್ವಲ್ಪ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ಕತ್ಲೆ ಇದೆ, ಚೆನ್ನಾಗಿ ಕಾಣಿಸಲ್ಲ ವ್ಯೂ. ಬನ್ನಿ ಹೋಗ್ತಾ ಕಂಟಿನ್ಯೂ ಮಾಡೋಣ. ಆಮೇಲೆ ಇಲ್ಲಿ ನೋಡಿ, ನಾವು ಟೋಲ್ ಹತ್ರ ಸ್ಟಾಪ್ ಹಾಕಿದ್ವಿ. ಹಾಂ, ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನೀವು ಇಲ್ಲಿ ನೋಡ್ತಿರ್ಬೋದು, ಸ್ಕ್ರ್ಯಾಮ್ಲರ್ 440 ಎಕ್ಸ್ಪಲ್ಸು 150 170. ಹಾಂ, ಬಿಟ್ಟವಲ್ಲ ಟೀ ಕುಡ್ದು. ಅಯ್ಯಪ್ಪ, ಇಲ್ಲಿ ನೋಡಿ ಹಿಂಗಿದೆ ನೋಡಿ ಲೈನಪ್ಪು. ಇಲ್ಲಿ ನೋಡಿ ನಮ್ಮ ಶ್ರೇಯಸ್ ಸ್ಟಾಪ್ ಮಾಡಿದ್ದಾನೆ ಗಾಡಿನ. ನೋಡಿ ಇಷ್ಟಿದೆ ಲೈನಪ್ಪು. ನೋಡಿ ಇವ್ರಿ ಫೋಟೋ ತಕ್ಕೊತಾ ಇದ್ದಾರೆ. ಸಾರಿ, ನಮ್ಮದೇ ಫೋನ್ ಅದು. ಸೊ ನಾವು ದಾವಣಗೆರೆಗೆ ಬಂದಾಯಿತು. ನೋಡ್ತಿರ್ಬೋದು ನೀವು. ಇನ್ಸ್ಟಾ 360 ಇದ್ರೆ ರಿಯಾಕ್ಷನ್ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಬೋದು ಇದು ಗುರು. ಸೊ KA 17ಗೆ ಸ್ವಾಗತ ಸುಸ್ವಾಗತ. ಅಲ್ಲಿ ನೋಡಿ, ಅಲ್ಲಿ ಲೇಕ್ ಹೆಂಗೆ ಕಾಣ್ತಾ ಇದೆ, ಕ್ರೇಜಿ ಆಗಿದೆ ಗುರು. ನಾನು ಬರ್ತೀನಿ, ಬಿಟ್ಟು ಹೋಗ್ಬೇಡಿ. ಯಾರ್ಯಾರಿಗೆಲ್ಲ ಡೌಟ್ ಇದೆ GTನ ಅಡ್ವೆಂಚರ್ ಮಾಡ್ಬೋದಾ ಇಲ್ವಾ ಅಂತ, ನನ್ನ ಆನ್ಸರ್ ಇಷ್ಟೇ. ನೀವು ಸೂಪರ್ ಬೈಕ್ ತೊಗೊಂಡ್ರೂ ಅಷ್ಟೇ, ನಿಮಗದು ಒಂದು ಸಲ ಓಡಿಸಿ ಅಭ್ಯಾಸ ಆಗಿ ಯೂಸ್ಟು ಆಗಿಬಿಟ್ರೆ ನಿಮಗೆ ನೋವೇ ಬರೋಲ್ಲ. ನಾನು ಯಾವತ್ತೂ ಅಷ್ಟೇ ನಾನು ಲಾಂಗ್ ಟೂರ್ ಮಾಡೇ ಇಲ್ಲ. ಇದು ನನ್ನ ಫಸ್ಟ್ ಲಾಂಗ್ ರೈಡ್ ಆಗಿದೆ, 600 ಕಿಲೋಮೀಟರ್ಸು. ಆದರೂ ನನಗೊಂಚೂರು ಪೇನ್ ಬರ್ತಾಯಿಲ್ಲ. ಏನಾಯಿತು? ಫೋಟೋನಾ? ಫೋಟೋ ತಗೊಳಕ್ಕೂ ಚೆನ್ನಾಗಿದೆ ಅಲ್ಲಿ. ಫೋಟೋ ತೆಗಿಯೋಣ ಬಾ ಅಂತ ಹೇಳ್ದ ನನ್ನ ಶ್ರೇಯಸ್. ನೋಡ್ರಿ ಎಂಥ ಲೊಕೇಶನ್ ಕರ್ಕೊಂಬಂದಿದ್ದ ನೋಡಿ. ಸಮ್ಮರ್ ಅಂತ ಅನ್ಸೋದೇ ಇಲ್ಲ. ನೀರು ನೋಡಿ ಎಷ್ಟಿದೆ. ಅವ್ರನ್ನೆಲ್ಲರೂ ಕರಿಬೇಕಿತ್ತು, ಚೆನ್ನಾಗಿ ಫೋಟೋ ಬರ್ತಿತ್ತು. ನೋಡಿ ಹೆಂಗಿದೆ. ಆಮೇಲೆ ಸಣ್ಣ ಫೋಟೋ ಶೂಟ್ ಮಾಡಿದ್ವಿ.
ಇಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗ್ತಿಲ್ಲ, ಯಾಕಂದರೆ ಹೆವಿ ಬಿಸಿಲಿದೆ. ಜಾಕೆಟ್ ಬೇರೆ ಹಾಕೊಂಡು ಹೋಗಿದ್ದೀವಿ. ಬನ್ನಿಯಲ್ಲಿ ಹೋಗ್ತಾ ಹೋಗ್ತಾ ಒಂದವೇ ಮಾತಾಡೋಣ. ಬಿಸಿಲು ಜಾಸ್ತಿ ಆಗ್ತಾ ಇದ್ದಂಗೆ ಇನ್ನೂ ಸೀನ್ರಿ ಚೆನ್ನಾಗಿ ಕಾಣುತ್ತೆ, ವಿಡಿಯೋ ಕ್ಲಾರಿಟಿ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾನು ಎಡಿಟಿಂಗ್ ಮಾಡಿ ಕಲರ್ ಗ್ರೇಡಿಂಗ್ ಮಾಡಿ ಬಿಡ್ತಿರ್ತೀನಲ್ಲ, ಅವಾಗ ಇನ್ನೂ ಚೆನ್ನಾಗಾಗುತ್ತೆ ವೀಡಿಯೋ ಬಿಸಿಲಿದ್ದಾಗ. ಅದೇ ನೈಟ್ ಟೈಮಲ್ಲಿ ನೋಡಿರ್ಬೋದು, ನೈಟ್ ಟೈಮಲ್ಲಿ ನನ್ನ ವೀಡಿಯೋ ಅಷ್ಟು ಚೆನ್ನಾಗಿರಲ್ಲ, ಬಟ್ ಡೇ ಟೈಮ್ ವೀಡಿಯೋ ಚೆನ್ನಾಗೇ ಇರುತ್ತೆ. ನಮ್ಮ ಶ್ರೇಯು ರೆಕಾರ್ಡ್ ಮಾಡ್ತಿದ್ದಾನೆ ನಮ್ಮ ಫೋನಲ್ಲಿ. ಸೊ ವಿಡಿಯೋ ಇಲ್ಲಿವರೆಗೂ ಯಾರು ನೋಡಿರ್ತೀರಾ ಅವ್ರಿಗೆ ಒಂದು ತುಂಬ ದೊಡ್ಡ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಇದು ಜರ್ನಿ ತುಂಬ ಲಾಂಗ್ ಆಗುತ್ತೆ, ನಾವಿನ್ನೂ ರೀಚ್ ಆಗಿಲ್ಲ ಗೋವಾಗೆ. ಈ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಸೊ ನಾನು ಅದಕ್ಕೆ ಪಾರ್ಟ್ ವೈಸ್ ಬಿಡ್ತೀನಿ. ಪಾರ್ಟ್ ವೈಸ್ ಬಿಟ್ಟರೆ ನಿಮಗೂ ಬೋರ್ ಆಗಲ್ಲ ಅಂದ್ಕೊತೀನಿ. ಯಾಕಂದರೆ ನಾನು ಆದಷ್ಟು ಎಷ್ಟು ಜಾಗ ಆಗುತ್ತೆ ಅಷ್ಟು ತೋರಿಸ್ಬೇಕು ಅಂತ ಆಸೆ ಅಷ್ಟೇ, ಇನ್ನೇನೂ ಇಲ್ಲ. ವಿಡಿಯೋ ಲೆಂದಿ ಆದರೆ ಪರವಾಗಿಲ್ಲ, ಜಾಗ ನೋಡೋಕೆ ಚೆನ್ನಾಗಿರ್ಬೇಕಲ್ವಾ. ಏನು ಗುರು ಟ್ಯಾಂಕಲ್ಲಿ ನೀರು ಆಡಿಸ್ಕೊಂಡು ಹೋಗ್ತಾವನೆ. ಸೊ ಅದೇ ನನ್ನ ಮೇನ್ ಮೋಟಿವ್ ಏನು ಅಂದರೆ, ಪ್ಲೇಸು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋ ಜೊತೆಗೆ ಜನರಿಗೂ ತೋರಿಸ್ಬೇಕು. ಅಯ್ಯಪ್ಪ ಹೆವಿ ಜಾರ್ತಾಯಿದ್ದು ಗುರು, ಇದೆಂಥ ಟೆರೇನ್ ಇದು. ಈಗ ಹೊಸ ರೋಡ್ ಕಟ್ತಾ ಇದ್ದಾರೆ ಇಲ್ಲಿ, ಅದಕ್ಕೋಸ್ಕರ ಈ ಥರ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಾನೇ ಲಾಸ್ಟ್ ಬಂದಿದ್ದು. ನಮ್ಮ ಶ್ರೇಯಸ್ಗೆ ಮತ್ತು ಸೋನ್ಗೆ ಒಳ್ಳೆ ಟೆರೇನ್ ಇದು. ಅವರ ನಗ್ದವನು ನೋಡಿ ಶ್ರೇಯ ನೋಡ್ಬಿಟ್ಟು. ಗುರು ಸುಳ್ಳು ಯಾಕೆ ಹೇಳಿ, ನಂದು ಶೋಲ್ಡರು ಮತ್ತು ಕೈ ಇಲ್ಲಿ ನೋವು ಬಂದ್ಬಿಡ್ತು ಗುರು. ನಿಜವಾಗ್ಲು ಪ್ಲೇನ್ ರೋಡ್ ಇದ್ದಿದ್ರೆ ನೋವು ಬರ್ತಿರ್ಲಿಲ್ಲ, ಆಫ್ ರೋಡ್ ಮಾಡಿದ್ದಕ್ಕೆ ನೋವು ಬಂದಿದ್ದು. ಇಲ್ಲಿ ನೋಡಿ ಗುರು ಹೆಂಗಾಗಿದೆ, ಲಾರಿನೂ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಅಯ್ಯಪ್ಪ ದೇವ್ರೆ, ಈ ಲಾರಿ ಅವ್ರೇನು ಕಡಿಮೆ ಸ್ಪೀಡಾಗಿ ಹೊಡಿತಾರೆ, ಭಾಳ ಕರ್ವ್ಸಿದೆ ಇಲ್ಲಿ. ನಿಮಗೆ ಗೊತ್ತಿರುತ್ತೆ, ಆಂಕೋಲಾದವ್ರು ಯಾರಾದರೂ ನೋಡ್ತಾ ಇದ್ರೆ ಇಲ್ಲಿ ಟುವರ್ಡ್ಸ್ ಆಂಕೋಲಾ ಹೋಗೋ ರೂಟ್ಗೆ ಎಷ್ಟು ಕಾರ್ನರಿಂಗ್ಸ್ ಇದೆ ನಿಮಗೆ ಗೊತ್ತಿರುತ್ತೆ. ಸೇಫಾಗಿ ಓಡಿಸ್ಬೇಕು ಅಲ್ವಾ, ಲೋಡ್ ಬೇರೆ ಹೆವಿ ಇರುತ್ತೆ ಗಾಡಿದು. ಸುಮ್ಮನೆ ಅಲ್ಲಿ ಕುಡಿದ್ಬಿಟ್ಟು ಓಡಿಸ್ತಾರಪ್ಪ ಅಲ್ಲಿ. ಹೋಗ್ಲಿ, ಅವನ ಹಬ್ಬ ಮಾಡ್ಕೊಂತಾನ, ಅವನ ಪಕ್ಕದಲ್ಲಿ ಅವನ ಬೈಕ್ ಅವನೋ ಕಾರ್ ಅವನೋ ಆಗಿದ್ರೆ ಅವನ ಜೀವನಕ್ಕೆ ಹೋಗೋದು, ಅವ್ನು ತಪ್ಪಿರಲಿಲ್ಲ ಅಂದ್ರೂ. ನೋಡಿ ಕರ್ವ್ಸ್ ನೋಡಿ ಹೆಂಗಿದೆ, ಸೈಕ್ ಅನ್ಕೊಳ್ಳಿ. ನೋಡಿ ನನ್ನ ಮಗ ನೋಡಿ, ಥೋ ಏನು ಗುರು ಧೂಳು ಹಬ್ಸ್ಬಿಟ್ಟು ಐತವನೆ. ತಂದಿರೋದು ಇದೊಂದೇ ಪ್ಯಾಂಟ್ ಗುರು ಟ್ರಿಪ್ಗೆ, ಅದನ್ನೂ ಗಲೀಜ್ ಮಾಡ್ಬಿಟ್ಟು. ಹಾಯ್ ಹೇಳು. ಇದು ಟೋಟಲ್ ಟ್ರಿಲ್ ಕನ್ನಡ ಇವರು ರೈಡರ್ಸ್, ಪ್ಲೀಸ್ ಗೈಸ್ ಇವರಿಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಸೋ ಕ್ಯೂಟ್. ಹೆಸರೇನು ನಿಂದು? ಅವಿನಾಶ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ನೈಸ್, ಥ್ಯಾಂಕ್ ಯು. ಸರಿ ಬರ್ತೀನಿ, ಓಕೆನಾ? ನಿಮ್ಮದು ವಿಡಿಯೋ ಹಾಕ್ತೀನಿ, ಸರಿನಾ? ಬಾಯ್. ಸೊ ನಾವು ಪ್ರೆಸೆಂಟ್ಲಿ ಇವಾಗ ಕಾರವಾರದಲ್ಲಿದ್ದೀವಿ. ಸೊ ಇನ್ನೂ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಬೀಳುತ್ತೆ ನಮಗೆ ಗೋವಾ. ಹೆವಿ ಟೈರ್ಡ್ ಆಗ್ಬಿಟ್ಟಿದ್ದೀವಿ ಗುರು. ಅದಕ್ಕಿಂತ ಮುಂಚೆ ಒಂದು ಇದು ಟನಲ್ ಸೌಂಡ್ ಕೇಳಿಸ್ತೀನಿ ಬನ್ನಿ.
ಇಳಿಸ್ತೀನಿ ಬನ್ನಿ. ಲೆಫ್ಟ್ ಹೋದ್ರೆ ಕಾರವಾರ, ಸ್ಟ್ರೇಟ್ ಹೋದ್ರೆ ಗೋವಾ. ಗುರು ಸಮುದ್ರ ಬಂತು ನೋಡ್ರಪ್ಪ, ಹೆಂಗ್ ಕಾಣ್ತಾ ಇದೆ ನೋಡಿ ಅಲ್ಲಿ ಸಮುದ್ರ, ಕ್ರೇಜಿ. ಏನ್ ಸಕ್ಕತ್ತಾಗಿದೆ ನೋಡಿ. ಕೊನೆಗೂ 600 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಈ ಥರ ಸೀನ್ರಿ ನೋಡ್ತಾ ಇದ್ದೀವಿ. ಬಹಳ ಖುಷಿ ಆಗ್ತಾ ಇದೆ. ನೆಲನೇ ಕಾಣಿಸ್ತಿಲ್ಲ, ಫುಲ್ಲು ಲಾಸ್ಟ್ವರ್ಗು ಬರೀ ನೀರೇ ಇದೆ. ಅಯ್ಯಪ್ಪ, ಇಲ್ಲಿ ನೋಡಿ ನಿಂತವನಿ ಪೆಕ್ಕರ್ ನನ್ನ ಮಗ ಎಲ್ಲೇ. ಸರ್ ನೀವು ವ್ಯಾಲೆಟ್ ಪಾರ್ಕಿಂಗಾ? ಹಾಂ, ಎಷ್ಟು ಚಾರ್ಜ್ ಮಾಡ್ತೀರಾ? ಬೇಡ ಬೇಡ, ನನ್ನ ಗಾಡಿ ನಾನೇ ಪಾರ್ಕ್ ಮಾಡ್ತೀನಿ. ಸೊ ಇದೇ ನಮ್ಮ ಸ್ಟೇ. ಇಲ್ಲೊಂದು ಹೌಸ್ ಬುಕ್ ಮಾಡಿದ್ವಿ. ಸೊ ಈ ಫುಲ್ ವಿಲ್ಲ ನಮ್ಮದೇ. ಇಲ್ಲೇನಿದೆಯಲ್ಲ ಗ್ರೀನ್ ಕಲರ್ ಫುಲ್ ನಮ್ಮದೇ. ವಿಷ್ಣು ಎಲ್ಲ ಆವಾಗಲೇ ಬಂದಿದ್ದಾನೆ, ಸೌರಭು ಆವಾಗಲೇ ಬಂದಿದ್ದಾನೆ. ಸೊ ಫೈನಲಿ ಅವರ್ ರೈಡ್ ಇಸ್ ಕಂಪ್ಲೀಟೆಡ್. ನೋಡಿ ಓಡೋಮೀಟ್ರ್ 616 ಕಿಲೋಮೀಟರ್ಸು ಒಂದು ಸೈಡು. ತಮಾಷೆ ಎಲ್ಲ ಗುರು. ಫೈನಲಿ ಬ್ರೋ ಅಲ್ಲೇ ಮಲ್ಕೊಂಬೇಡ ಮನೆ ಸ್ವಿಮ್ಮಿಂಗ್ ಪೂಲಲ್ಲೇ. ಏ ನೀನು ಕೂತ್ಕೊಳ್ಳಪ್ಪ, ಗಾಡಿ ಹೋಗ್ಲಿ, ಕೂತ್ಕೋ ಫಸ್ಟ್ ನೀನು.